ಯಪ್ಪ ಸಾಕಾದ ಕೆಲಸ ಮಾಡಿ ಚಾ ಮಾಡ್ಬಾರ ಸ್ವಲ್ಪ ತಲೆ ಯಾಕೆ ಭಾಳ ನೋಯಕತ್ತೈತಿ. ಅಯ್ಯ ಈಗಿನ ಅಷ್ಟೆಲ್ಲ ಕೆಲಸ ಮುಗಿಸಿ ಈಗಿನ ಕುತ್ಕೊಂಡನಿ ಸ್ವಲ್ಪ ಪುರ್ಸತ್ತೆ ಇರಬಾರ್ದು ನೋಡಿ ಒಟ್ಟು ಕುಂತ್ರೆ ನಿಮ್ಮ ಕಣ್ಣಿಗೆ ಒತ್ತಾಡ್ತದೆ ಅನಿಸ್ತೈತಿ. ಹೋಗ್ರಿ ಆಮೇಲೆ ಮಾಡ್ಕೊಡ್ತಾನಂತೆ ಎಲ್ಲರೂ ಮಾಡ್ಕೆ ಹೋಗ್ರಿ ಏನಾಗಲ್ಲ. ಅಯ್ಯ ಒಂದು ಲೋಟ ಚಾ ಮಾಡ್ಕೊಡಕ್ಕೆ ಏನಕತ್ತ ನಂಗೆ ಮಾಡ್ತಾವಳು. ಬರೀ ನಾನು ಚಾ ಮಾಡೋದು ಅಷ್ಟ ಅಲ್ಲಪ್ಪ ಕೆಲಸ. ಅವು ಆಕಳದ್ವು ಎಲ್ಲವೂ ನೋಡ್ಕೋಬೇಕಲ್ಲ. ಏನೋ ಅಲ್ಲಿ ಮನೆ ಕಟ್ಟಕತ್ತಾರ ಇರಕ್ಕೆ ಜಾಗಿಲ್ಲ ಅಂತಂದು ಇಲ್ಲಿ ಬಂದಿದ್ರೆ ಏನು ಮಾಡ್ಬೇಕು ಮತ್ತೆ ಎಲ್ಲ ಕೆಲಸ ನನ್ನ ತಲೆ ಮ್ಯಾಗ ಬಿದ್ದೈತಿ. ಹೋಗಿ ಬಿಡ ಮರಯ್ಯ ಅತ್ತಾಗ ಅಲ್ಲಿ ಗಂಗಪ್ಪನ ಹೋಟ್ಲಾಗ ಕುಡಿತೀನಿ. ಒಂದು ಲೋಟ ಚಾ ಮಾಡ್ಕೊಡಕ್ಕೆ ಎಷ್ಟು ಮಾತಾಡ್ತಿ. ಅವು ನೋಡಿದ್ರೆ ತರಕಾರಿ ಆ ಗಿಡ ಈ ಗಿಡ ಏನೇನೋ ಹಾಕಿವಿ. ಒಂದು ನೋಡ್ರಿ ಕಸ ಏನೋ ತೆಗ್ದೆ ಎಲ್ಲ ಅದನ್ನೊಂದು ಕಸ ಎಲ್ಲ ತೆಗೆದು ಕಸ ಎಲ್ಲ ಹೊಡ್ಕೊಂಡು ಬರ್ಬೇಕು ಹತ್ಲಾಗಿಂದ. ಮತ್ತು ನೀರು ಬಿಡ್ಬೇಕು ಅದಕ್ಕೆ. ಯಪ್ಪ ಇನ್ನೊಬ್ರು ಯಾರನ್ನ ಕೆಲ್ಸಕ್ಕೆ ಬಂದ್ರೆ ಏನೂ ಆಗಂಗಿಲ್ಲ. ಎಲ್ಲ ನಾವು ಮಾಡ್ಬೇಕಂದ್ರೆ ಇವರು ಮತ್ತು ಬರೀ ಆಕಳದ್ದು ಅದನ್ನ ನೋಡ್ಕೊಂತಾರೆ. ಮತ್ತು ಸಗಣಿ ಬೆಳೆಯೋದು, ಮುಸ್ರಿ ಕುಡ್ಸೋದು, ಹಾಲು ಹಿಂಡೋದು. ಮತ್ತು ಇವ್ರಿಗೂ ಹೇಳ್ಬೇಕಂದ್ರೆ ಇವ್ರಿಗೂ ಆಗಂಗಿಲ್ಲ ಮಾಡೋಕೆ. ಇನ್ನೊಬ್ರು ಯಾರು ಕೆಲಸ ಇದ್ರೆ ನೋಡೋಣ. ಚಿಕ್ಕಮ್ಮ ಯಾಕೆ ಇಲ್ಲಿ ಕುಂತ್ಬಿಟ್ಟಿರೋ ಹೊರಗ ಬಂದ್ಲವ ಆಕಿ. ಸ್ವಲ್ಪ ನೆಮ್ಮದಿ ಯಾಕೆ ಕುಂದ್ರಕ್ಕೂ ಬಿಡಂಗಿಲ್ಲ ಅವ್ರು. ಈಕಿ ಯಾರು ಅನ್ಕೋತಿದ್ರ? ಈಕಿ ನಮ್ಮ ತಮ್ಮನ ಹೆಂಡ್ತಿ ಗಂಗಾ ಅಂತ ಈಕಿ ಹೆಸರು. ನನಗೆ 3 ಜನ ತಮ್ಮಂದರು. ಇವಳು ಗಂಗಾ ಇದ್ದಾಳಲ್ಲ, ಇವಳು ನನ್ನ ಮೊದಲನೇ ತಮ್ಮನ ಹೆಂಡ್ತಿ. ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಚಂಪಾ ಅನ್ನೋಳು, ಅವಳು ನನ್ನ 2ನೇ ತಮ್ಮನ ಹೆಂಡ್ತಿ. 3ನೇ ತಮ್ಮ ಇದ್ದಾನೆ, ಅವನಿಗಿನ್ನೂ ಮದುವೆ ಆಗಿಲ್ಲ. ನಾನೀಗ ನಮ್ಮ ತಮ್ಮನ ಮನೇಲೇ ಅಂದರೆ ನನ್ನ ಮೊದಲನೇ ತಮ್ಮ ಇದ್ದಾನಲ್ಲ ಅವನ ಮನೇಲೇ ಇದ್ದೀನಿ. ಯಾಕಂದರೆ ನಮ್ಮ ಮನೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ಬಿದ್ದೋಗಿದೆ. ಅದಕ್ಕೆ ಈಗ ಸದ್ಯ ಇಲ್ಲೇ ಬಂದಿರಿ, ಹೊಲ್ದಾಗ ಹೆಂಗಿದ್ರು ಮನೆ ಐತಿ, ಆಕಳು ಎಮ್ಮೆ ಇಲ್ಲ ಇದ್ದವು ನೋಡ್ಕೊಂತ ಅಲ್ಲೇ ಇರ್ಬರ್ರಿ ಅಂತಂದು ಕರೆದಿದ್ದೆ. ಅದಕ್ಕೆ ನಾವಿಲ್ಲೇ ಮನೇಲಿ ಬಂದು ಈಗ ಒಂದು 6 ತಿಂಗಳು ಆಯ್ತು ಇಲ್ಲೇ ಬಂದು. ಅದು ಏನಿಲ್ಲ ಚಿಕ್ಕಮ್ಮ, ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತಾ, ಅದಕ್ಕೆ ಚಿಕ್ಕಪ್ಪ ಫೋನ್ ಮಾಡಿದೆ, ಯಾಕೆ ಫೋನ್ನ ರಿಸೀವ್ ಮಾಡಲಿಲ್ಲ. ಅದಕ್ಕೆ ನಾನೇ ಬಂದು ಹೋದ್ರಾಯ್ತು ಅಂದು ಸ್ವಲ್ಪ ತರಕಾರಿ ಅವೆಲ್ಲ ಹರ್ಕೊಂಡು ಹೋದ್ರಾಯ್ತು ಅಂತಂದು ಬಂದೆ. ಹೌದೇನಮ್ಮ? ಸರಿ ನೋಡು, ನಿನಗೇನು ಬೇಕು ಅದನ್ನ ಹರ್ಕೊಂಡು ಹೋಗು. ಅಲ್ಲ ನೀವು ಹೇಳಿದ್ರೆ ನಾನು ಹರ್ಕೊಂಡು ಹೋಗ್ಬೇಕಂತಂದು ಏನಿಲ್ಲ, ಹೆಂಗಿದ್ರು ನಮ್ಮದೇ ಅಲ್ಲ ಎಲ್ಲ. ನಾನು ಹರ್ಕೊಂಡು ಹೋಗ್ತೀನಿ. ನಾನು ಚಿಕ್ಕಪ್ಪ ಇದ್ರೆ ಚಿಕ್ಕಪ್ಪನ ಹರಿದು ಕೊಡ್ತೈತೇನೋ ಅಂತಂದು ಮಾಡಿದ್ದೆ. ಯಾಕೆ ಚಿಕ್ಕಪ್ಪ ಕಾಣಕತ್ತಿಲ್ಲ. ಎಲ್ಲೋಗೈತ್ರಿ ಚಿಕ್ಕಪ್ಪಿಲ್ಲ? ಹಾಂ ಹ್ಞೂನವ, ಮತ್ತು ನಿಮ್ದಲ್ಲ, ನೀವು ಹರ್ಕೊಂಡು ಹೋಗೋದ್ರಾಗ ಏನೈತಿ? ಇಲ್ಲ ನಿಮ್ಮ ಚಿಕ್ಕಪ್ಪ ಈಗಿಲ್ಲೇ ಹೊರಗೆ ಹೋದ್ ನೋಡು. ಚಿಕ್ಕಮ್ಮ ನಾನು ಹೋಗಿ ತರಕಾರಿ ಎಲ್ಲ ಹರ್ಕೊಂಬರ್ತೀನಿ. ಅಷ್ಟೊತ್ತಿಗೆ ನೀವು ಒಂದು ಲೋಟ ಸ್ಟ್ರಾಂಗ್ ಆಗಿ ಟೀ ಮಾಡಿರಿ. ಬಿಸ್ಲಾಗ ಬಂದಲ್ಲ, ಯಾಕೆ ತಲೆ ಭಾಳ ಹೊಡೆಯಕತ್ಬಿಟ್ಟೈತಿ. ಹ್ಞೂನವ ಮಾಡ್ತೀನಿ ಹೋಗು. ಪಾಪ ಇವ್ರು ಬಂದು ಟೀ ಮಾಡಿಕೊಡು ಅಂದರು. ಇವ್ರಿಗೆ ಇಲ್ಲ ಅಂತಂದೆ. ಈಗ ಕೇಳಿದ್ರೆ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಈಗ ಅವ್ರ ಜಾಗದಾಗ ಬಂದಮೇಲೆ ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಾಗತ್ತಿ. ಇಲ್ಲ ಅನ್ನೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು ದಿನಕ್ಕೆ ಬಂದು ಗಿಡಕ್ಕೆ ನೀರು ಹಾಕೋದು ಗೊತ್ತಿಲ್ಲ, ಕಸ ಅಂದು ಏನು ಕೆಲಸ ಮಾಡೋದು ಗೊತ್ತಿಲ್ಲ, ಕಸ ಅನ್ಕೊಳೋದು ಗೊತ್ತಿಲ್ಲ. ಗಿಡದ ಹತ್ರ ಸುತ್ತಮುತ್ತ ಇರೋದು ಹಂಗೆ ತರಕಾರಿ ಎಲ್ಲ ಬಿಡೋದು ಹರ್ಕೊಂಡು ಹೋಗ್ಬಿಡ್ತಾಳೆ. ಇಲ್ಲಿ ಮಾಡೋರು ನಾವು ದಿನ ನಮಗೆ ಏನೋ ಹೋಗಿಬಿಡತ್ತಾಗ ನಾಳೆ ಹರ್ಕೊಂಡು ಆತಂದು ಸುಮ್ಮನೆ ಆಗಿತ್ತಾನೆ. ಏನರ ಒಂದು ಈಗ 2-3 ದಿನಕ್ಕೊಮ್ಮೆ ಬರ್ತಾಳೆ, ಹರ್ಕೊಂಡು ಹೋಗ್ತಾಳೆ. ಅಲ್ಲ ಇವ್ರ ಮನೆ ಹತ್ರ ಇಲ್ಲ ಅನ್ನಂಗಿಲ್ಲ, ಬೇಕಾದಂಗೆ ಮನೆ ಹತ್ರ ದೊಡ್ಡ ಮನೆ ಹತ್ರ ಎಲ್ಲ ಸುತ್ತಲೂ ಎಲ್ಲ ಹಾಕ್ಸ್ಯಾರ, ತರಕಾರಿ ಗಿರ್ಕಾರಿ ಎಲ್ಲವೂ ಅದಾವು. ಆ ಮನೆ ಹತ್ರ ಇರೋವನ್ನೆಲ್ಲ ಮಾರ್ತಾಳೆ, ಅದು ಸುತ್ತಮುತ್ತ ಜನರಿರೋರಿಗೆ. ಇಲ್ಲಿ ಹಾಕಿರೋನು ಬಂದು ಹರ್ಕೊಂಡು ಹೋಗ್ತಾಳೆ. ಎಲ್ಲ ಹೊಟ್ಟೆ ಕಿಚ್ಚು, ನಾವೆಲ್ಲ ತಿಂದು ಹಂಗೆ ಬಿಟ್ಟಿಯಾಗಿ ಬಂದು ತಿನ್ನಕತ್ತಾವಲ್ಲ ಅನ್ನೋದು ಆಕೆ ಮನಸ್ಸಿನಾಗ ಐತೆ ಅಷ್ಟ. ಏನು ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಪರಿಸ್ಥಿತಿ ಹಿಂಗಿದ್ದಾಗ ಎಲ್ಲ ನಾವು ಹೊಂದ್ಕೊಂಡು ಹೋಗ್ಬೇಕು. ಚಿಕ್ಕಮ್ಮ ಮಾಡಿದ್ರಾ ಟೀನ? ಹ್ಞೂನವ ಮಾಡೇ ನೋಡು, ತಗೋಬಾ ಆರ್ತದ ನೋಡು. ತಗೊಳೆ. ಚಿಂಟು ಆರಾಮದಾನ? ಕರ್ಕೊಂಬರ್ಬೇಕಿಲ್ಲ ಅವನು, ಯಾಕೆ ಭಾಳ ತಿನ್ನೋದು ಬಂದಿಲ್ಲ ಈ ಕಡೆ? ಇಲ್ಲ ಚಿಕ್ಕಮ್ಮ, ಅವನು ಶಾಲೆಗೆ ಹೋಗಿದ್ದ. ಅದು ನಾನು ಮತ್ತೆ ಯಾಕೆ ಬಂದೆ ಅಂದ್ರೆ ಹಾಲು ದಿನ 1 ಲೀಟ್ರ್ ಕಳಿಸ್ತಿದ್ರಲ್ಲ, ದಿನ 2 ಲೀಟ್ರ್ ಕಳಿಸ್ಬಿಡ್ರಿ. 2 ಲೀಟ್ರಾ ದಿನ? ಮತ್ತು ಇವನು 1 ಲೀಟ್ರ್ ಕಳ್ಸೋಕೆ ಸಾಕು ಅಂತಂದದ್ದ. ಅಯ್ಯ ಅವ್ರಿಗೇನು ಗೊತ್ತಾಗತ್ರಿ ಅಡುಗೆ ಮನೆದು. ಈಗ ನಾನು ಇವನಿಗೆ ಚಿಂಟುಗೆ 1 ಲೋಟ ದಿನ ರಾತ್ರಿ ಮಕ್ಕಳ್ಬೇಕ್ರೆ 1 ಲೋಟ ಹಾಲು ಕುಡಿಯೋದು ಕೊಡ್ತಿರ್ತಾನೆ. ಮತ್ತು ಮೊಸರಿಗೆ ಅವನ ಎಪ್ಪ ಹಾಕ್ತಿರ್ತಾನೆ. ಮತ್ತು ಟೀಗೆ ಚಾಕ ಮನೆಗೆ ಅವ್ರು ಇವರು ಬಂದ್ರೆ ಒಂದೊಂದ್ಸರಿ ಕಡಿಮೆ ಬಿದ್ದುಬಿಡ್ತಾವೆ, ಮತ್ತು ಪಾಕೆಟ್ ಹಾಲು ತರಿಸ್ಬೇಕಾಕತಿ. ಅದಕ್ಕೆ ಸುಮ್ಮನೆ ಪಟ್ಟು 2 ಲೀಟ್ರ್ ಕಳಿಸ್ಬಿಡ್ರಿ ದಿನ. ಅಲ್ಲ ನೀವೇನು ನಿಮ್ಮವ ಆಕಳ ನಂಗೆ ಇದು ಮಾಡ್ತಿರಲ್ಲ, ನಮ್ಮವಲ್ಲ ಆಕಳ ಏನಾಕತಿ. ನಾವು 2 ಲೀಟ್ರ್ ಆದರೂ ಹೇಳ್ತೇನೆ, 4 ಲೀಟ್ರ್ ಆದರೂ ಹೇಳ್ತೇನೆ. ನೀವೇನು 2 ಲೀಟ್ರ್ ಅಂತಂದು ಕೇಳ್ತೀರಲ್ಲ? ಅಲ್ಲ ನಮ್ಮವ ಅಂತಂದು ಎಲ್ಲಿ ಹೇಳಿದ್ನವ ನಾನು? ಅಲ್ಲ ಇವನು ರುದ್ರೇಶ್ ಮತ್ತು 1 ಲೀಟ್ರ್ ಸಾಕಾಕ ಅಂತಂದ. ಅದು ನಾನು ಅಲ್ಲಿ ಹಾಕ್ಕೊಡೋದು ದಿನ, ಮತ್ತು ದಿನ ಡೈರಿಗೆ ಹಾಕ್ತಾರಲ್ಲ, ಮತ್ತು ಉಳಿದು ನಾನು 1 ಲೀಟ್ರ್ ಅಷ್ಟೇ ತಗೊಂಡಿರ್ತಿದ್ದೆ. ಇವನು ಸಾಕಂದದ್ದಲ್ಲ. ನೀನು ಮತ್ತೀಗ ಸಡನ್ನಾಗಿ 2 ಲೀಟ್ರ್ ಅಂದಲ್ಲ, ಅದಕ್ಕೆ ಹಂಗಂದೆ. ಇಲ್ಲವ ತಗೊಂಡೋಗಿ, ನಮಗೇನು ಇದಿಲ್ಲ. ನಿಮ್ಮವಲ್ಲ, ನೀವು ಎಷ್ಟರ ತಗೊಂಡೋಗ್ರಿ, ನಾನು ಯಾಕೆ ಕೇಳಿ? ಸರಿ ಚಿಕ್ಕಮ್ಮ,
ನಮಗೆ ಇದು ಬೆಣ್ಣೆ ಕಳಿಸಿದ್ರಲ್ಲ ಹೋದ್ವಾರ ಅದು ಯಾಕೋ ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ ನೋಡ್ರಿ. ಏನು ಭಾಳ ನೀರು ಹಾಕಿ ಹಾಲು ಕಾಸಿ ಏನು ಇದಾಗಿತ್ತು ಏನೋ ಗೊತ್ತಿಲ್ಲ. ಸ್ವಲ್ಪ ನೀರು ಹಾಕ್ದಂಗೆ ಗಟ್ಟಿ ಕಾಸಿರ್ತಿರಲ್ಲ, ಕಾಸಿ ಬೆಣ್ಣೆ ತೆಗಿತಿರಲ್ಲ, ಅದನ್ನ ಸ್ವಲ್ಪ ಫ್ರೆಶ್ ಇರೋದ ಕಳಿಸ್ಕೊಡ್ರಿ. ಮುಂದಿನ ವಾರ ಬೇಕು ನೋಡಿರಿ ನನಗೆ. ಎಲ್ಲ ಖಾಲಿ ಆಗಕ್ಕೆ ಬಂದೈತಿ. ನಾನು ಅದಕ್ಕೆ ಮುಂಚೆನೇ ಹೇಳಿದ್ರೆ ತಂದು ಹೇಳಿದೆ. ಹೌದಾ? ನಾನು ಮತ್ತು ಹಾಲಿಂದ ಅಲ್ಲ ಬೆಣ್ಣೆ ತೆಗೆಯೋದು. ನಾವು ದಿನ ಅದನ್ನ ಉಂತವಲ್ಲ, ಚೆನ್ನಾಗಿರ್ತೈತಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತೇನೆ ಏನು ಚಿಕ್ಕಮ್ಮ? ಇಲ್ಲವ, ಯಾಕೆ ನಾನು ಹೇಳೋದಕ್ಕೆಲ್ಲ ಅಂತ ತಪ್ಪಬೇಕಂತೆ? ಇಲ್ಲ, ನೀನು ಅಷ್ಟು ಇದು ಇರಲಿಲ್ಲ ಅಂತೆಲ್ಲ, ಅದಕ್ಕೆ ನಾವು ದಿನ ಅದನ್ನ ಉಂತವಿ, ಚೆನ್ನಾಗಿರ್ತೈತಲ್ಲ ಅಂತ ನಂದಷ್ಟೇ. ಸರಿ ತಗ, ನಾನು ಮುಂದಿನ ವಾರ ಕಳಿಸ್ಕೊಡ್ತೇನಂತೆ ಚೆನ್ನಾಗಿರೋದು. ಹ್ಞೂ ಸರಿ ಚಿಕ್ಕಮ್ಮ, ಹಂಗಾದ್ರೆ ನಾನು ಟೈಮ್ ಆಯ್ತು ತಗೋರಿ, ನಾನು ಒಕ್ಕನಂತೆ. ಇವನು ಚಿಂಟನು ಸ್ಕೂಲಿಂದ ಬರೋ ಟೈಮ್ ಆಯ್ತು. ಸರಿ ಅವ್ವ, ಹೋಗಿ ಬಾ. ನಾನು ನಮ್ಮ ತಮ್ಮ ಕರ್ತ ನಂದು ಬಂದಿದ್ರೆ ಈಕೆ ನೋಡಿದ್ರೆ ಎಲ್ಲ ಇಲ್ಲಿ ಬಂದು ಅಲ್ಲ ಅವ್ರದ್ದೇ ಬಿಡು, ನಾನೇ ನಮ್ಮದು ಅಂತಂದು ಏನು ಒತ್ಕೊಂಡು ಹೋಗಂಗಿಲ್ಲ ಹೋಗೋಬೇಕಾರ. ಆದ್ರೆ ಪದೇ ಪದೇ ಬಂದಾಗೆಲ್ಲ ನಮ್ಮದು ಅಂತಂತಾಳಲ್ಲ, ಅದು ಮನ್ಸಿಗೆ ಬೇಜಾರಾಗತಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ನಾವು ಹಾಗೆ ನಮ್ಮ ಸ್ವಂತ ಜಾಗದಲ್ಲಿದ್ದರೆ ನಾವೇನು ಇದಾಗಂಗಿಲ್ಲ. ಅದೇ ಬೇರೆಯವ್ರ ಜಾಗದಲ್ಲಿದ್ದರೆ ಅವ್ರು ಏನಂದರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಕತಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ.